Guys, you know what? Even I don't know what. Anyways, good morning. Welcome back. ಗೈಸ್ ಕಾಫಿ ಆಯಿತು ನಂದು. ನಿಮ್ದೆಲ್ಲ ಕಾಫಿ ಟೀ ಕಷಾಯ ವಾಟ್ ಎವರ್ ಎಲ್ಲ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲ ಆಫೀಸಿಗೆ ಹೊರಟಿರ್ತೀರಾ. ಗೈಸ್ ಒಂದು ಇಂಪಾರ್ಟೆಂಟ್ ನೋಟಿಸ್, ಇವತ್ತು ಇನ್ಸ್ಟಾಗ್ರಾಮ್ದು ಏನಿದೆ ಕೊಲ್ಯಾಬೊರೇಷನ್ ಅಂತ ಏನಿದೆ ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಮೇಲ್ಸ್ ಸೆಂಡ್ ಮಾಡೋಣ ಅಂತ. ನಾನು ಯಾವಾಗ ಲಾಸ್ಟ್ ಮಂತ್ ಅನಿಸುತ್ತೆ, ಲಾಸ್ಟ್ ಮಂತ್ ಒಂದ್ಸಲ ಕಳಿಸಿದೆ. ಬಟ್ ಇವಾಗ ನಾನು ಮತ್ತೆ ಇನ್ನೂ ಒಂದಷ್ಟು ಬ್ರ್ಯಾಂಡ್ಸ್ಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೇಲ್ ಡ್ರಾಫ್ಟ್ ಮಾಡಿಲ್ಲ ಇನ್ನೂ ನಾನು. ಸೊ ಮಾಡಿಕೊಂಡು ಇವತ್ತು ಸಂಜೆ ಕಳಿಸೋಣ ಗೈಸ್. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಅದು ಮಾನಿಟೈಸ್ ಆಗಿದೆ, ಓಕೆನಾ. ಸೊ ಅದು ಹಾಗೆ ಬಿಟ್ಟರೆ ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಲ್ವಾ. ಸೊ ಏನು ಹೇಳ್ತಾರೆ, ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಏನು ಹೇಳ್ತಾರೆ, ಅದು ಕಡಿಮೆ ಆಗ್ತಾ ಬರುತ್ತೆ ನೀವು ಜಾಸ್ತಿ ಏನು ಹೇಳ್ತಾರೆ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ. ಅಂದರೆ ಅದಕ್ಕೂ ಮಾನಿಟೈಸ್ಗೂ ಏನು ಇಟ್ ಡಸಂಟ್ ಮ್ಯಾಟರ್. ಬಟ್ ಮಾನಿಟೈಸ್ ಆಗಿರೋದ್ರಿಂದ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಬೇಕು. ಇಲ್ಲ ಹಾಗೆ ಬಿಟ್ಟರೆ ಅದು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಒಂದಷ್ಟು ಬ್ರ್ಯಾಂಡ್ಸ್ ನಾನು ಲಿಸ್ಟ್ ಮಾಡ್ಕೊತೀನಿ ಇವಾಗ ಬಸ್ಸಲ್ಲಿ ಹೋಗ್ತಾ. ಸೊ ಆಮೇಲೆ ಮನೆಗೆ ಬಂದು ವಿಲ್ ಸೆಂಡ್ ದೆಮ್ ದ ಮೀಲ್ಸ್. ಓಕೆ ಗೈಸ್, ನಾನು ನಿಮ್ಗೆ ಹೇಳ್ತೀನಿ. ಲಾಸ್ಟ್ ಟೈಮೇ ಒಂದ್ಸಲ ಹೇಳಿದೆ ಅನ್ಸುತ್ತೆ ನಾನು. ಸೊ ಯಾರ್ಯಾರಿಗೆ ಕಳಿಸಿದ್ದೆ ಅಂತ. ಬಟ್ ಡ್ರಾಫ್ಟ್ ಏನು ಕೊಟ್ಟಿರಲಿಲ್ಲ ನಾನು. ನಿಮ್ಗೆ ಡ್ರಾಫ್ಟ್ ಬೇಕಿದ್ರೆ ಹೇಳಿ, ಪ್ಲೀಸ್ ಡೂ ಕಾಮೆಂಟ್, ನಾನು ಕಳಿಸ್ತೀನಿ. ಓಕೆನಾ, ಸಪ್ರೇಟಾಗಿ ಕಳಿಸ್ತೀನಿ ನಿಮಗೆ ಡ್ರಾಫ್ಟ್ ಯಾವ ಥರ ರೆಡಿ ಮಾಡಿ ಕಳಿಸೋದು ಅಂತ. ಮತ್ತು ಗೈಸ್ ಅದೇ ಇವತ್ತು ಅದು ಥಾಟ್ ಬಂತು ನನಗೆ. ಏನಕ್ಕಂತ ಹೇಳಿದ್ರೆ, ಓಕೆ ಯೂಟ್ಯೂಬ್ ಇಟ್ಸ್ ಏನು ಟೇಕಿಂಗ್ ಟೈಮ್. ಸೊ ಹಾಗಾಗಿ ಸೊ ವಿಲ್ ಕಾನ್ಸಂಟ್ರೇಟ್ ಆನ್ ಇನ್ಸ್ಟಾಗ್ರಾಮ್. ಓಕೆನಾ. ಸೊ ನಾನು ಒಂದಷ್ಟು ಇವನ್ ಫೋಟೋಶೂಟ್ಸ್ ಕೂಡ ಮಾಡಿಸ್ಬೇಕು. ಸೊ ಮಾಡಿಸೋಣ ಇಷ್ಟರಲ್ಲೇ ಗೈಸ್. ನಾನು ಒಂದಷ್ಟು ಔಟ್ಫಿಟ್ಸ್ ನಾನು ಸೆಲೆಕ್ಟ್ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಿ ಆಮೇಲೆ ಫೋಟೋಶೂಟ್ ವಾಟ್ ಎವರ್ ವಿಡಿಯೋ ಶೂಟ್ ಅದೆಲ್ಲ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳೋಣ ಇನ್ಸ್ಟಾಗ್ರಾಮ್ನಲ್ಲಿ. ನೆಕ್ಸ್ಟ್ ವೀಕ್ ಶಾಪಿಂಗ್ ಹೋಗಬೇಕು ಸಂಡೇ. ಸೊ ಸಂಡೇ ಹೋಗಿ ಏನೇನು ಬೇಕು ಅದೆಲ್ಲ ಶಾಪಿಂಗ್, ಆದರೆ ಶುಭ ಕಾರ್ಯಕ್ಕೆ ತೊಗೋತಿಲ್ಲ. ಸೊ ಅದ್ರದ್ದು ಇದನ್ನೇ ಫೋಟೋಶೂಟ್ ಮಾಡಿಸೋಣ ಅಂತ ಇರೋದು ಪ್ಲ್ಯಾನು. ರೂಪಕ್ಕನ ಕೈಲೇ ಮೇಕಪ್ ಮಾಡಿಸ್ಕೊಂಡು, ಅಂದರೆ ಮೇಕಪ್ ಅಂತ ಹೇಳಿದ್ರೆ ಸ್ಯಾರಿಗೆ ಮಾತ್ರ ನಾನು ಮೇಕಪ್ ಇದು ಮಾಡ್ತೀನಿ. ಒಂದು ಔಟ್ಫಿಟ್ ಇದೆ, ಸೊ ಅದಕ್ಕೆ ನಾನು ಮೇಕಪ್ ಮಾಡೋದು ಬೇಡ ಅಂತ. ಬಿಕಾಸ್ ನಾನೇ ಎಷ್ಟು ಚೆನ್ನಾಗಿ ರೆಡಿ ಆಗ್ತೀನಿ. ಸೊ ಅದಕ್ಕೆ ನಾನು ಹೇಗೆ ರೆಡಿ ಆಗ್ತೀನಿ ಇವಾಗ ನೋಡಿ. ಇದಿಷ್ಟೇ ಸಾಕು ನನಗೆ. ಜಸ್ಟ್ ಇದೆಲ್ಲ ಬ್ಲಶ್, ಕಾಜಲ್, ವಾಟ್ ಎವರ್ ಲಿಪ್ಸ್ಟಿಕ್ಸ್ ಅದೆಲ್ಲ ಒಂದು ಸ್ವಲ್ಪ ಮ್ಯಾಚ್ ಮಾಡ್ಕೊಂಡ್ಬಿಟ್ರೆ, ಜ್ಯುವೆಲ್ರೀಸ್ ಮ್ಯಾಚ್ ಮಾಡ್ಕೊಂಡ್ರೆ ಇಷ್ಟೇ ಸಾಕು ಅನಿಸುತ್ತೆ. ಸೊ ಹಾಗಾಗಿ ಸ್ಯಾರಿಗೆ ಮಾತ್ರ ನಾನು ಲಾಸ್ಟ್ ಟೈಮ್ ಅಂದರೆ ವೈಟ್ ಸ್ಯಾರಿನಲ್ಲಿ, ಅಂದರೆ ಅದು ಬಂದು ಕೇರಳ ಸ್ಟೈಲು. ಸೊ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ನೋಡಿ. ಸೊ ಅದಷ್ಟು ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ನೆಕ್ಸ್ಟ್ ಸಂಡೇ. ಆ್ಯಕ್ಚುಲಿ ನೆಕ್ಸ್ಟ್ ಸಂಡೇ ಅಷ್ಟರಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡ್ರೆ ಆಮೇಲೆ ಅದ್ರ ನೆಕ್ಸ್ಟ್ ಸಂಡೇ ಮಾಡ್ಕೋಬೋದು. ಇಲ್ಲಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸೊ ಹೇಳ್ತೀನಿ ಗೈಸ್, ಅಪ್ಡೇಟ್ಸ್ ಕೊಡ್ತೀನಿ. ಬಟ್ ಇವತ್ತು ಬಂದು ಅದೇ ವಿಲ್ ಕಾನ್ಸಂಟ್ರೇಟ್ ಆನ್ ಬ್ರ್ಯಾಂಡ್ಸ್. ಸೊ ಬ್ರ್ಯಾಂಡ್ಸಿಗೆ ನಾವು ಮೇಲ್ಸ್ ವಾಟ್ ಎವರ್ ಅದೆಲ್ಲ ಕಳಿಸ್ಕೊಳ್ಳೋಣ. ಸೊ ಎಲ್ಲರೂ ಆಫೀಸಿಗೆ ಹೋಗ್ತಾ ಇರ್ತೀರಾ. ಸೊ ನಾನು ರೆಡಿ ಆಗಿಬಿಟ್ಟು ಗೈಸ್, ಇದು ಒಂದು ನನಗೆ ತಲೆನೋವು ಇದೆ. ಇವಾಗ ಸೆಲ್ಫಿ ಸ್ಟಿಕ್ ತೊಗೊಬೇಕು. ಇವತ್ತು ನೋಡೋಣ, ಬಿಡಿ ಕಾಂಪ್ಲೆಕ್ಸ್ ಥರ ನೋಡೋಣ, ಸಿಕ್ಕರೆ ತೊಗೊಳ್ಳೋದು. ಇಲ್ಲಂತ ಹೇಳಿದ್ರೆ ಇದರಲ್ಲೇ ಆನ್ಲೈನ್ ಆರ್ಡರ್ ಹಾಕ್ಬಿಡೋಣ. ಅದು ಹೇಗೆ ಬರುತ್ತೆ ಗೊತ್ತಿಲ್ಲ ಗೈಸ್, ನಂಗೆ ಅದೊಂದು ತಲೆನೋವಿದೆ. ನೋಡೋಣ, ಆರ್ಡರ್ ಹಾಕೋಣ. ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದರೆ ಅಲ್ಲಿ ಪ್ರೈಸ್ ಏನಿದೆ, ಇಲ್ಲಿ ಪ್ರೈಸನ್ನ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅದಿರುತ್ತಲ್ಲ ಅದೆಲ್ಲ ನೋಡಿಕೊಂಡು ಆಮೇಲೆ ವಿಲ್ ಬೈ. ಓಕೆನಾ ಗೈಸ್, ಇವಾಗ ಲೇಟ್ ಆಗಿದೆ, ಹೊರಟ್ಬಿಡೋಣ ನಾವು. ಸೊ ಎಲ್ಲ ಎತ್ತಿಟ್ಕೊಂಡಿದೆ, ಚಾರ್ಜಸ್ ಇದು ಮೈಕ್ಸ್ ಅದು ಇದು ಎತ್ತಿಟ್ಕೊಬೇಕಷ್ಟೇ. ಸೊ ಗೈಸ್ ಹೊರಡೋಣ. ಚಲೋ ಕಮ್ ಆನ್, ಲೆಟ್ಸ್ ಗೋ. ಟೈಮ್ ಬಂದು 10:35 ಆಫೀಸಿಗೆ ಬಂದಿದ್ದೀನಿ. ಬಸ್ಸಿಗೆ ಹೋದ್ ಲೇಟ್ ಆಯ್ತು ನನಗೆ ರಾಮನಗರಲ್ಲಿ. ವೆಲ್ಕಮ್ ಬ್ಯಾಕ್. ನಾನು ಇವಾಗ ಮನೆಗೆ ಬಂದೆ ಗೈಸ್. ಇಗ್ನೋರ್ ಮೈ ಲುಕ್. ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಗೈಸ್. ನೋಸ್ ಪಿನ್ ಚೇಂಜ್ ಮಾಡಬೇಕಿತ್ತು ನಾನು. ಸೊ ಚೇಂಜ್ ಮಾಡೋ ಇದ್ರು ಗೈಸ್ ಹಾಫ್ ಅನ್ ಅವರ್, ಲಿಟ್ರಲಿ ಹಾಫ್ ಅನ್ ಅವರ್ ತೊಗೊಂಡಿದ್ದೀನಿ. ಅದೇ ರಿಂಗ್ ಹಾಕೊಂಡಿದ್ನಲ್ವಾ. ಸೊ ಅದು ಸ್ಟೆಮ್ ಚಿಕ್ಕ ಇದೆ, ಓಕೆನಾ. ಇದು ಒಂಚೂರು ದಪ್ಪ ಬರುತ್ತೆ ನೋಡಿ, ನಿಮ್ಗೆ ಗೊತ್ತಾಗ್ಬೋದು. ಇಷ್ಟು ಕಾಣಿಸ್ತಾ ಇದೆ, ಇಷ್ಟು ದಪ್ಪ ಇದೆ. ಅದು ಸ್ಟೆಮ್ ಚಿಕ್ಕ ಬರುತ್ತೆ ಆಯ್ತಾ. ಇಷ್ಟು ದಿನ ಅದು ಹಾಕೊಂಡಿದ್ದೆ ಅಲ್ವಾ, ಇದು ಹೋಲ್ ಒಂಚೂರು ಚಿಕ್ಕ ಆಗೋಗಿತ್ತು. ಸೊ ಇದು ಹಾಕುವಷ್ಟರಲ್ಲಿ ಅಪ್ಪ ಎಷ್ಟಾಯ್ತು ಗೊತ್ತಾ. ಸೊ ಇದೆಲ್ಲ ಪ್ರೆಸ್ ಮಾಡಿದ್ವಿ ಅಲ್ವಾ. ಸೊ ಹಾಗಾಗಿ ಒಂಚೂರು ಇಲ್ಲಿ ಇದಾಗಿದೆ ಫುಲ್ಲು ಗೈಸ್. ಇದು ಇನ್ನೂ ರೆಡ್ಡಾಗಿ ಹೋಗಿತ್ತು ಫುಲ್ಲು. ಇವಾಗ ಪರವಾಗಿಲ್ಲ, ಓಕೆ, ಕಡಿಮೆ ಆಗಿದೆ. ಗೈಸ್ ನಾನು ಬೆಳಗ್ಗೆ ಹೇಳ್ದಾಗೆ, ಸೊ ವಿಲ್ ಸೆಂಡ್ ದೆಮ್ ದ ಮೇಲ್ಸ್. ದೆಮ್ ಮೀನ್ಸ್ ಬ್ರ್ಯಾಂಡ್ಸ್. ಗೈಸ್ ನಾನು ಡ್ರಾಫ್ಟು ಹೇಳ. ಸೊ ಹೀಗೆ ಜಸ್ಟ್ ನಿಮಗೆ ಗ್ಲಾನ್ಸ್ ಮಾಡ್ತೀನಿ, ಓಕೆನಾ. ಗ್ಲಾನ್ಸ್ ಅಂದರೆ ನಾನು ನೋಡಿ ಗ್ಲಾನ್ಸ್ ಅಂತ ಇದ್ದೀನಿ. ಹೇಳ್ತೀನಿ ಹೇಗಿದೆ ಡ್ರಾಫ್ಟ್ ಅಂತ.
ನಂದು ಐಪ್ಯಾಡ್ ಕೂಡ ಚಾರ್ಜ್ ಇರಲ್ಲ, ಇವಾಗ ಚಾರ್ಜ್ ಹಾಕೊಂಡೆ 11% ಇದೆ ಅಷ್ಟೇ. 13 ಆಗಿದೆ ಇವಾಗ. ಸೊ ನಿಮಗೆ ಹೇಳ್ಬಿಟ್ಟು ನಾನು ಆಮೇಲೆ ಮೇಲ್ ಕಳ್ಸ್ಕೊಂತೀನಿ. ಸೊ ಡ್ರಾಫ್ಟ್ ಹೇಗಿದೆ ಅಂತ ಹೇಳಿದ್ರೆ, ಸೊ ಹೆಲೋ ಅಂತ ಹಾಕ್ಬಿಟ್ಟು ಬ್ರ್ಯಾಂಡ್ ಟೀಮ್ ವಾಟ್ ಎವರ್ ಅದನ್ನ ಹಾಕಿ, ದೆನ್ ಮೈ ನೇಮ್ ಇಸ್ ಅಂತ ಹಾಕ್ಬಿಟ್ಟು ಯರ್ ನೇಮ್ ಆ್ಯಂಡ್ ಐ ಆಮ್ ಎನ್ ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಕ್ರಿಯೇಟರ್ ಇನ್ ದ ಫ್ಯಾಷನ್, ಬ್ಯೂಟಿ, ಟ್ರಾವೆಲ್, ಫುಡ್, ಲೈಫ್ ಸ್ಟೈಲ್, ಫಿಟ್ನೆಸ್ ವಾಟ್ ಎವರ್ ಅದು ಹಾಕ್ಬಿಟ್ಟು ನೀಶ್ ಹಾಕಿ. ಸೊ ಅದಾದ್ಮೇಲೆ ಐ ಕ್ರಿಯೇಟ್ ಎಂಗೇಜಿಂಗ್ ಕಾಂಟೆಂಟ್ ಫಾರ್ ಅ ಕಮ್ಯುನಿಟಿ ಆಫ್ ನಂಬರ್ಸ್, ಎಷ್ಟಿದೆ ನಂಬರ್ಸ್ ಅದು ಹಾಕ್ಬಿಟ್ಟು, ಫಾಲೋವರ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಯರ್ ನೀಚ್ ಏನು ಬರುತ್ತೆ ಅದನ್ನ ಹಾಕಿ. ಎಷ್ಟು ನಂಗೆ ಗೊತ್ತಿಲ್ಲ ನಾನು ಹೇಳೋದು ಅರ್ಥ ಆಗ್ತಾ ಇದೆಯಿಲ್ಲ ಅಂತ, ಬಿಕಾಸ್ ಕಾಂಟೆಂಟ್ ಕ್ರಿಯೇಟರ್ಸಿಗೆ ಮಾತ್ರ ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತೆ, ಬೇರೆ ಯಾರು ನೋಡ್ತಿರೋರಿಗೆ ಪ್ರಾಬಬ್ಲಿ ಅಂದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಿಕಾಸ್ ಇದು ಆ ಥರ ಇದೆ. Then I have been following your brand and genuinely appreciate your products, especially specific product ನೀವು ಹಾಕ್ಬಿಟ್ಟು, I believe your brand align well with my audience interest and values ಇದು ಹಾಕಿ. Then I would love to explore a collaboration opportunity with the brand name in example Nykaa. So ಅದು ಹಾಕಿ I can create high quality content such as Instagram posts, reels, stories, product review, and lifestyle content that showcases your product authentically. So ಇದಿಷ್ಟು ಹಾಕ್ಬಿಡಿ ಸಾಕು. ಇದು ಅಂದ್ರೆ ಜಸ್ಟ್ ಡ್ರಾಫ್ಟ್ ಇದಿಷ್ಟು ಮಾತ್ರ ಹಾಕೊಳ್ಳಿ. ನೆಕ್ಸ್ಟ್ ಹಿಯರ್ ಆರ್ ಮೈ ಡೀಟೇಲ್ಸ್ ಅಂತ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮ್ ಅಟ್ ನಿಮ್ದು ಹೆಸರು ಏನು ಬರುತ್ತೆ ಅದು, ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಅದು ಆಪ್ಷನಲ್ ಗೈಸ್, ಅದು ಫಾಲೋವರ್ಸ್ ಮೆನ್ಷನ್ ಮಾಡೋದು ಬಿಡೋದು. ಎಂಗೇಜ್ಮೆಂಟ್ ರೇಟ್ ಅದು ಕೂಡ ಆಪ್ಷನಲ್ಲು, ಅಂದರೆ ಎಷ್ಟು ಪರ್ಸೆಂಟ್ ಇದೆ ಅಂತ ಅದನ್ನು ಹಾಕಬೇಕು. ಆಡಿಯನ್ಸ್ ಲೊಕೇಶನ್ ಕಂಟ್ರಿ ಆರ್ ಸಿಟಿ ವಾಟ್ ಎವರ್ ಅದನ್ನು ಹಾಕಿ. Then I have attached my media kit for your reference. I would be happy to discuss collaboration ideas and create a customized campaign that meets your marketing goals. Thank you for your time and consideration. I look forward to hear from you. ಇದಿಷ್ಟು ಹಾಕ್ಬಿಟ್ಟು ಬೆಸ್ಟ್ ರಿಗಾರ್ಡ್ಸ್ ನಿಮ್ದು ಹಾಕಿ. ಸೊ ಇದಿಷ್ಟೇ ಗೈಸ್, ಇದಿಷ್ಟನ್ನು ಹಾಕ್ಬಿಟ್ಟು ಬ್ರ್ಯಾಂಡ್ಸಿಗೆ ನೀವು ಮೇಲ್ಸ್ ಕಳಿಸಿ. ದೆನ್ ಬ್ಯಾಕ್ ಟು ಬ್ಯಾಕ್ ಕಳಿಸ್ತಾ ಇರಿ, ಅಂದರೆ ಬಿಕಾಸ್ ಎಷ್ಟೊಂದು ಜನ ಕಳಿಸ್ತಿರ್ತಾರೆ ಮೇಲ್ಸು. ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಇನ್ ದ ಸೆನ್ಸ್ ವೀಕ್ಲಿ ಒನ್ಸ್ ಸಂಡೇ ಯು ಕ್ಯಾನ್ ಕೀಪ್ ಇಟ್ ಫಾರ್ ಏನು ಸೆಂಡ್ ದ ಮೇಲ್ಸ್ ಆ ಥರ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದರೆ, ನಂದು ಸ್ವಲ್ಪ ಟೈಮ್ ಎಲ್ಲ ಇದಾಗಿರೋದ, ಇನ್ನು ನಾನು 1 ಮಂತ್ ಹೇಳಿದ್ದೀನಿ, ನಾನು 1 ಮಂತ್ ಇನ್ನೂ ಬ್ಯುಸಿಯಾಗಿರ್ತೀನಿ. ಸೊ ಯಾ ಫ್ರಮ್ ಜುಲೈ ಐ ವಿಲ್ ಬಿ ಫ್ರೀ. ಜುಲೈ 5th ಆನ್ವರ್ಡ್ಸ್ ನಾನು ಫುಲ್ ಫ್ರೀ ಇರ್ತೀನಿ. ಸೊ ಅವಾಗ ಮಾಡ್ಕೊಳ್ಳೋದು ಅದೆಲ್ಲ ಇವಾಗ ಮೇಲ್ಸ್ ಕಳಿಸ್ಬಿಡ್ತೀನಿ ನಾನು. ಅದೇ ನಿಮಗೆ ಡ್ರಾಫ್ಟ್ ಹೇಳಿರಲಿಲ್ಲ, ಸೊ ಡ್ರಾಫ್ಟ್ ಹೇಳಿ ಆಮೇಲೆ ನಾನು ಕಳ್ಸ್ಕೊತೀನಿ ಗೈಸ್. ಇಲ್ಲ ಅಂತ ಹೇಳಿದ್ರೆ ನಾನು ಅದು ಕಳಿಸ್ತಾ ಕೂತ್ರೆ ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ. ಸೊ ಅದಕ್ಕೆ ಡ್ರಾಫ್ಟ್ ಹೇಳಿದೆ ಏನಿದೆ ಡ್ರಾಫ್ಟ್ ಅಂತ. ಇದಿಷ್ಟೇ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ ಗೈಸ್, ತುಂಬ ಆಗಂತ ಇಷ್ಟಿಷ್ಟುದ್ದು ಒಂದೊಂದು ಪೇಜ್ದು ಆ ಥರ ಎಲ್ಲ ಕಳಿಸ್ಬೇಡಿ. ನಾನು ಏನು ಹೇಳಿದೆ ಅದನ್ನು ಮಾತ್ರ ನೀವು ಅದೇ ಇದು ಮಾಡ್ಕೊಂಡು ವೀಡಿಯೋ ಇದು ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳಿ, ಅದಷ್ಟು ಮಾತ್ರ ಕಳಿಸಿ ಓಕೆನಾ. ಮತ್ತು ಬ್ರ್ಯಾಂಡ್ಸು ಚಿಕ್ಕದಿಂದ ದೊಡ್ಡದು ಹೋಗಿ ಡೈರೆಕ್ಟ್ ಹಿಟ್ ಅಲ್ಲಿ ಬೇಡ. ಸೊ ಸ್ಮಾಲ್ ಏನು ಬ್ರ್ಯಾಂಡ್ಸ್ ಏನೇನಿರುತ್ತೆ ಸೊ ಅದಕ್ಕೆ ಅಪ್ರೋಚ್ ಮಾಡಿ. ಮತ್ತು ನಿಮ್ಮ ಎಂಗೇಜ್ಮೆಂಟ್ ರೇಟ್ ಅಂದರೆ ಆಡಿಯನ್ಸ್ ಜೊತೆ ಎಂಗೇಜ್ಮೆಂಟ್ ರೇಟ್ ರಿವ್ಯೂಸ್ ಜಾಸ್ತಿ ಬರ್ತಾರೆ, ಡೆಫಿನೆಟ್ಲಿ ಅವರು ಅದನ್ನು ನೋಡ್ತಾರೆ. ಸೊ ಅದನ್ನು ನೋಡಿ ದೇ ವಿಲ್ ಸೆಂಡ್ ದ ಪ್ರಾಡಕ್ಟ್ಸ್. ಮತ್ತು ಅವರು ಕೆಲವೊಂದು ಇದು ಹೇಗೆ ಅಂತ ಹೇಳಿದ್ರೆ, ಸೊ ಈಗ ಎಕ್ಸಾಂಪಲ್ ಮೀಶೋ. ಸೊ ಮೀಶೋನಲ್ಲಿ ಇವಾಗ ಇದು ಏನು ಟಿ ಶರ್ಟ್ ಫ್ರಮ್ ಮೀಶೋ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ಟಿ ಶರ್ಟ್ ಎಷ್ಟು ಸೇಲ್ ಆಗುತ್ತೆ, ನಂದು ಕೂಪನ್ ಕೋಡ್ ಅಂತ ಒಂದಿಷ್ಟು ಕೊಟ್ಟಿರ್ತಾರೆ, 10% 20% ಆ ಥರ ಆಫ್ ಇರುತ್ತೆ, ನನ್ನ ಕೋಡ್ ಯೂಸ್ ಮಾಡಿ ಅಂತೆಲ್ಲ ಹೇಳಿರ್ತಾರೆ, ನೀವು ಕೇಳಿರ್ತೀರ. ಸೊ ಆ ಥರದ್ದು ಏನಾದರೂ ಬಂದರೆ, ಇವಾಗ 1 ಪೀಸ್ ಸೇಲ್ ಆದರೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೋ ಅದು ನನ್ನ ಏನಿದೆ ಪ್ರಾಫಿಟ್ ಏನಿದೆ ಸೊ ಅದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಒಂದು. ಇನ್ನೊಂದೇನಂತ ಹೇಳಿದ್ರೆ ಎಕ್ಸಾಂಪಲ್ ನಿವ್ಯಾ, ಇವಾಗ ಇದು ಇವರು ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, 1 ರೀಲು 1 ಪೋಸ್ಟು 1 ಸ್ಟೋರಿ, ಸೊ ಇದಿಷ್ಟು ಹಾಕಿದ್ರೆ ನಿಮಗೆ ಇಷ್ಟು ಅಮೌಂಟ್ ಅಂತ. 1 ವಿಡಿಯೋಗೆ ಈ ಥರ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್ಸ್, ನೀವು ಹೇಗೆ ಅಪ್ರೋಚ್ ಮಾಡ್ತೀರಾ, ನೀವು ಹೇಗೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಒಪ್ಕೊತೀರಾ. ಸೊ ಆ ಥರ ಆಲ್ಮೋಸ್ಟ್ ಔಟ್ಫಿಟ್ಸ್ ಎಲ್ಲ ನಿಮಗೆ ಪರ್ಸೆಂಟೇಜ್ ಬೇಸ್ ಮೇಲೆ ಹೋಗುತ್ತೆ. ಬಟ್ ಪ್ರಾಡಕ್ಟ್ಸ್ ವಾಟ್ ಎವರ್ ಅಂದರೆ ಏನು ಹೇಳ್ತಾರೆ ಕಾಸ್ಮೆಟಿಕ್ಸ್, ಸೊ ಇದೆಲ್ಲ ಅದನ್ನು ಕೂಡ ಇರುತ್ತೆ ಪರ್ಸೆಂಟೇಜ್ ಬೇಸ್ಡು. ಬಟ್ ನೀವು ರೀಲ್ ಡಿಪೆಂಡ್ಸ್ ಆನ್ ರೀಲ್ಸ್ ಹೇಗಿರುತ್ತೆ, ಅಂದರೆ ಒಂದು ರೀಲಿಗೆ ಇಷ್ಟು ಅಮೌಂಟ್ ಅಂತ ಆ ಥರ ಅದು ಬೆಸ್ಟ್ ಅನಿಸುತ್ತೆ. ಇಲ್ಲಾಂತ ಹೇಳಿದ್ರೆ ತಲೆನೋವಿರುತ್ತೆ, ಅದೆಲ್ಲ ಅಮೌಂಟ್ ಬರೋಲ್ಲ ನಿಮಗೆ. 10% 20% ಅಂತ ಏನು ಹೇಳಿರ್ತಾರೆ ಅದೆಲ್ಲ ಅದು ಸೇಲ್ ಆಗೋದೇ ಯಾವಾಗೋ. ಇವಾಗ ನಾನು ಇವತ್ತು ತೊಗೊಂಡಿದ್ರೆ ಎಕ್ಸಾಂಪಲು, ಇವಾಗ ನನ್ನ ಕೂಪನ್ ಎಕ್ಸಾಂಪಲ್ ರೂಪಕ್ಕ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ತೊಗೊಂಡಿರ್ತಾರೆ. ಅವರು ಒಬ್ಬರು ಆಡಿಯನ್ಸ್ ನನ್ನ ಕಡೆಯಿಂದ ಅಂತ ಅನ್ಕೊಳ್ಳಿ, ನನ್ನ ಕಸ್ಟಮರ್ ಅಂತ. ಸೊ ಅವರು ಪ್ರಾಡಕ್ಟ್ನ ತೊಗೊಂಡಿರ್ತಾರೆ. ಸೊ ಅವ್ರು ಪೇಮೆಂಟ್ ಮಾಡಿ ತೊಗೊಂಡಿರ್ತಾರೆ. ಇನ್ ಕೇಸ್ ಅವ್ರು ರಿಟರ್ನ್ ಹಾಕೋ ಚಾನ್ಸಸ್ಸು ಇರುತ್ತೆ, ಓಕೆನಾ, ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ. ಸೊ ಅವಾಗ ಏನಾಗುತ್ತೆ, ನನಗೆ ಅಮೌಂಟ್ ಬರಲ್ಲ ಅದು. ಸೊ ಇದಕ್ಕೆ ಅವರು 1 ಮಂತ್ ಟೈಮ್ ತೊಗೊತಾರೆ. 1 ಮಂತ್ ಆದಮೇಲೆ ನಿಮಗೆ ಪ್ರಾಫಿಟ್ ಏನಿದೆ ಅದು ಆ್ಯಡ್ ಆಗ್ತಾ ಹೋಗೋದು. ಸೊ ಅದಕ್ಕೆ ಅದೆಲ್ಲ ತಲೆನೋವು. ಮತ್ತು ಕೆಲವೊಂದು ಅಮೌಂಟ್ ಬರುತ್ತೆ, ಕೆಲವೊಂದು ಅಮೌಂಟ್ ಬರಲ್ಲ. ಸೊ ಹಾಗಾಗಿ ಬೆಸ್ಟ್ ಏನು ವಿಡಿಯೋ ಪ್ರಕಾರ 1 ವಿಡಿಯೋಗೆ ಏನಿದೆ ಅದಷ್ಟೇ ಚಾರ್ಜ್ ಮಾಡ್ಕೊಂಡು ಅದಷ್ಟೇ ತೊಗೊಳ್ಳಿ. ಕಾಂಟೆಂಟ್ ಕ್ರಿಯೇಟರ್ಸ್ ಯಾರಿಲ್ಲ ಅವ್ರಿಗೆ ಮೇ ಬಿ ಹೆಡ್ಡಕ್ ಆಗಿರುತ್ತೆ ಅನ್ಸುತ್ತೆ, ಬಿಕಾಸ್ ಇಷ್ಟೆಲ್ಲ ಕೇಳಿ ನಿಮಗೆ. ಬಟ್ ಯಾರು ಇರ್ತಾರೆ ಅವರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಅಷ್ಟೇ. ಯಾಕಂತ ಹೇಳಿದ್ರೆ ಇದು ನನ್ನ ಜರ್ನಿ ಅಲ್ವಾ ಗೈಸ್, ನಾನು ಏನು ಮಾಡ್ತೀನಿ ಅದೆಲ್ಲ ನಿಮ್ಮ ಹತ್ರ
ಹೇಳ್ಬೇಕು ಅಫ್‌ಕೋರ್ಸ್. ಸೊ ಅದಕ್ಕೆ ಹೇಳಿದಷ್ಟೇ. ಫ್ರೆಶ್ ಅಪ್ ಎಲ್ಲ ಆಗಿ ಅಪ್ಪ ನನಗೆ ಜುಟ್ಟು ಕಟ್ಟಿದ್ರೆ ಏನು ಗೊತ್ತಾ ಗೈಸ್ ತಲೆನೋವು ಬಂದ್ಬಿಡುತ್ತೆ ಇಲ್ಲಿ. ನಾನು ಅದಕ್ಕೆ ಜಾಸ್ತಿ ಕಟ್ಟಲ್ಲ ಯಾವಾಗಲೂ ಫ್ರೀ ಹೇರ್ಸಲ್ಲೇ ಇರ್ತೀನಿ. ಮತ್ತೆ ಇನ್ನೊಂದೇನಂದ್ರೆ ಇದು ಸೆಂಟರ್ ತೆಗೆದು ನನಗೆ ಲೈನ್ ಬಂದಿದೆ. ಇವಾಗ ಒಂದು ಸ್ವಲ್ಪ ಲೆಫ್ಟ್ ಏನು ಚೇಂಜ್ ಮಾಡ್ಬೇಕು ಜಾಗ ಹೀಗೆ. ಇದು ಎಷ್ಟು ಪೇನ್ ಆಯಿತು ಗೊತ್ತಾ? ಯಪ್ಪಾ ದೇವ್ರೆ! ಇಲ್ಲಾಂದರೆ ಇದು ಸ್ವಲ್ಪ ಲೂಸ್ ಆಗಿ ಸಾರಿ ಟೈಟ್ ಆಗಿಬಿಟ್ಟಿತ್ತು ಹೋಲು. ಆಮೇಲೆ ಹೆಂಗೋ ಸರ್ಕಸ್ ಹಾಫ್ ಆನ್ ಅವರ್ ತೊಗೊಂಡಿದ್ದೀನಿ ಹಾಕೋಕ್ಕೆ. ವಿಕ್ಸ್ ಎಲ್ಲ ಹಾಕಬೇಕಿತ್ತು ಬಟ್ ಹಾಕಿದ್ರೆ ಅಲರ್ಜಿ. ಇವಾಗಲೇ ನೋಡಿ ನನಗೆ ಒಂಚೂರು ಅಂದರೆ ಫೇಸ್ ಮೇಲೆ ಜಾಸ್ತಿ ಪ್ರೆಷರ್ ಅದೆಲ್ಲ ಹಾಕಿದ್ರೆ ಹಿಂಗಾಗ್ಬಿಡುತ್ತೆ. ಇಲ್ಲೆಲ್ಲ ಆಗಿತ್ತು. ಇವಾಗ ಒಂಚೂರು ಕಡಿಮೆ ಆಗಿದೆ. ಗೈಸ್ ನಾನು ನಿಮ್ಗೇನೋ ಹೇಳ್ತೀನಿ ನಾಳೆ. ಇವಾಗೆಲ್ಲ ನಾಳೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ ಗೈಸ್? ನೀವೆಲ್ಲ ಹೇಗಿದ್ದೀರಾ? ಎಲ್ರದ್ದು ಊಟ ಆಯ್ತಾ? ಆಫೀಸಿಂದ ಬಂದಿರ್ತೀರಾ? ಸೇಮ್ ಲೈಕ್ ಮೀ. ಯಾರು ಆಫೀಸಿಗೆ ಹೋಗ್ತಿದ್ದಾರಾ ಅವರು? ಅಲ್ವಾ ಗೈಸ್? ಅಡುಗೆ ಏನು ನಾನ್ ವೆಜ್ ಏನಿಲ್ಲ, ಬರೀ ವೆಜ್ಜು. ಮತ್ತು ನಾನು ಆಫೀಸಲ್ಲೂ ಕೂಡ ಚಾಟ್ಸ್ ಎಲ್ಲ ಜಾಸ್ತಿ ತಿಂತಿದ್ದೀನಿ. ಸಮೋಸ, ಸ್ವೀಟ್ಸ್ ಅಂತೆ, ಅದಂತೆ ಇದಂತೆ ಅಂತ. ಅಂದರೆ ಈ ಮಂತಲ್ಲಿ ಯಾರಾದ್ರು ಬರ್ತ್ಡೇ ಇದ್ದರೆ ಅವರು ಪಾರ್ಟಿ ಕೊಡಿಸ್ತಾರಲ್ಲ ಅವಾಗ ತಿನ್ಬಿಡೋದು. ಮತ್ತು ನಾನು ತರಿಸ್ಕೊಂಡು ಕೂಡ ತಿಂದಿದ್ದೀನಿ ಜಾಸ್ತಿ. ಕ್ರೇವಿಂಗ್ಸ್ ಅಂದರೆ ಇವಾಗ ಸ್ವಲ್ಪ ಮಂತ್ಲಿ ಇದಲ್ವಾ, ಸೊ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ನನಗೆ. ಸೊ ಹಾಗಾಗಿ ತರಿಸ್ಕೊಂಡು ತಿನ್ನೋದು ಜಾಸ್ತಿ ಹೋಗಿದೆ. ಬಟ್ ಅದೇ ಅಭ್ಯಾಸ ಆದರೆ ತುಂಬ ಕಷ್ಟ ಆಗುತ್ತೆ. ಗೈಸ್ ವಿಡಿಯೋ ಜಾಸ್ತಿ ದುಡ್ಡು ಆಗ್ತೈತೆ ಅನಿಸುತ್ತೆ. ನಾನು ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಓಕೆನಾ ಗೈಸ್? ನಾಳೆ ಮಾತಾಡ್ತೀನಿ. ಇವತ್ತು ಒಂದು ಸ್ವಲ್ಪ ಸುಸ್ತು ಕೂಡ ಆಗೋಗಿದ್ದೀನಿ ನಾನು. ಬ್ಯಾಕ್ ಪೇನ್ ಇದೆ ಮತ್ತು ಹೆಡ್‌ಏಕ್ ಇದೆ. ಎಲ್ಲ ನಾಟ್ ಇನ್ ಗುಡ್ ಮೂಡ್ ಟುಡೇ. ಸೊ ಅದಕ್ಕೆ ನೀವು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ ಗೈಸ್. ಓಕೆನಾ? ನಾನು ಹೇಗೆ ಬಂದನೋ ಹಾಗೆ ಜಸ್ಟ್ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟೆ. ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡು ಇದು ಮಾಡ್ತಾ ಇದ್ದೀನಿ. ಗೈಸ್ ಇನ್ನೊಂದೇನಂದರೆ ನನ್ನ ಗಾಡಿ ಡಿಕ್ಕಿನಲ್ಲಿ ಒಂದು ಇದು ಸಿಕ್ತು ಸೆಲ್ಫಿ ಸ್ಟಿಕ್ಕು. ನಂಗೆ ಗೊತ್ತಿಲ್ಲ ಯಾರಿಟ್ಟಿದ್ರು, ಬಟ್ ಸಕ್ಕತ್ತಾಗಿದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಂದು ಇದು ಹಳೇದಾಗಿ ಹೋಗಿತ್ತು. ಸೊ ನೋಡಿ ಹೀಗೆ ಹಾಕ್ಬಿಟ್ಟು ನಾನು ಫೋನು ಹೀಗೆ ಮಾಡಿರ್ತೀನಾ, ಇದು ಹಿಂಗೆ ಜಾರ್ಕೊಂಡ್ ಬಂದ್ಬಿಡೋದು ಒಂದು ಸ್ವಲ್ಪ. ಅಂದರೆ ಫೋನ್ ವೆಯ್ಟ್ ಇರುತ್ತಲ್ವಾ, ಸೊ ಹಿಂಗೆ ಜಾರ್ಕೊಂಡ್ ಬಂದ್ಬಿಡೋದು ಇದು ಸ್ವಲ್ಪ. ಬಟ್ ಇದು ಚೆನ್ನಾಗಿದೆ. ಇದು ಯಾರೋ ಇಟ್ಟಿದ್ರು ಗೊತ್ತಿಲ್ಲ ಡಿಕ್ಕಿನಲ್ಲಿ ಅಂದರೆ ಯಾರೋ ಇಟ್ಟಿರ್ತಾರೆ. ರೂಪಕ್ಕೊಂದು ಇಲ್ಲ ದಂಡೆಸ್ಟಿದು ಯಾರ್ದೋ ಆಗಿರುತ್ತೆ ಇದು, ಗೊತ್ತಿಲ್ಲ ಯಾರ್ದಂತ. ಗೊತ್ತಿಲ್ಲ. ನೋಡಿದೆ ಗಾಡಿನಲ್ಲಿ. ಇನ್ನೊಂದು ಎಕ್ಸ್ಟ್ರಾ ಯಾವತ್ತೋ ಇತ್ತು ಗಾಡಿನಲ್ಲಿ. ನಾನು ನೋಡಿರಲಿಲ್ಲ. ಯಾವುದೋ ಒಂದು ಎಕ್ಸ್ಟ್ರಾ ಇತ್ತು. ನಾನು ಇದಕ್ಕೆ ಹೋಗಿದ್ದೆಲ್ಲ, ಮನಾಲಿಗೆ ಹೋಗಿದ್ದೆಲ್ಲ ಅವಾಗ ತೊಗೊಂಡಿದ್ದೆ ಅನ್ಸುತ್ತೆ. ಗೊತ್ತಿಲ್ಲ ನನಗೆ ನೆನಪಿಲ್ಲ ಯಾವಾಗ ಏನು ತೊಗೊಂಡಿದ್ದೀನಿ ಅಂತ. ಅದು ಗಾಡಿ ಡಿಕ್ಕಿನಲ್ಲೇ ಇತ್ತು. ಸೊ ಆಮೇಲೆ ಇವತ್ತು ನಾನು ಅದೆಲ್ಲ ಸ್ವಲ್ಪ ಇದೆಲ್ಲ ಗಾಡಿ ಡಿಕ್ಕಿ ಕ್ಲೀನ್ ಮಾಡಿದೆ ಇವತ್ತು. ಸೊ ಹಾಗಾಗಿ ಇದು ಸಿಕ್ತು ನನಗೆ ಹೊಸದು. ಏನೋ ಮೇಲ್ ಬಂತು. ಇಟ್ಸ್ ಓಕೆ ಗೈಸ್. ನಾನು ಇವಾಗ ಇನ್ನೂ ಮೇಲ್ಸ್ ಕಳಿಸ್ಬೇಕು, ಊಟ ಮಾಡಬೇಕು ಅಷ್ಟೇ. ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ಇದನ್ನು ಎಡಿಟ್ ಮಾಡಿ ಹಾಕಬೇಕು. ಒಂದಿನದ ಹಾಕಿಲ್ಲ ನಾನು, ಬಿಕಾಸ್ ಗೈಸ್ ಏನೋ ಬಿಡಿ ಹೋಗಲಿ. ಇಟ್ಸ್ ಓಕೆ. ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿ ಆಗಿರಿ. ಎಲ್ಲರೂ ಒಂದೇ. ಖುಷಿಯಾಗಿರಿ ಗೈಸ್. ಓಕೆನಾ? ಐ ವಿಲ್ ಬಿ ಬ್ಯಾಕ್ ಟುಮಾರೋ ವಿತ್ ಹ್ಯಾಪಿ ಫೇಸ್. ಇವತ್ತು ಒಂದು ಸ್ವಲ್ಪ ಸ್ಟ್ರೆಸ್ಸು, ಒಂದು ಸ್ವಲ್ಪ ಇದು ಹಾಗೆ ಅಷ್ಟೇ, ಏನಿಲ್ಲ ಗೈಸ್. ಹೊಟ್ಟೆ ತುಂಬ ಹೇಳ್ತಾನೆ ಇದೀನಿ ನಾನು ಈ ಸಲ ಫೈನಲು. ಗೈಸ್ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾರ್ಟ್ ಮಾಡಲಾ ಹೀಗೆ? ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗಾಯ್ಸ್. ಸ್ಟೇ ವಿತ್ ಮೀ. ಹೊಟ್ಟೆ ತುಂಬ ಊಟ ಮಾಡಬೇಕು, ಕಣ್ ತುಂಬ ನಿದ್ದೆ ಮಾಡಬೇಕು. ಓಕೆ, ಬೈ ಬೈ, ಟೇಕ್ ಕೇರ್.